ಕೆಜಿಎಫ್ ಸಿನಿಮಾ ಸೆಟ್ ಎದುರು ಕಾರ್ಮಿಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಿನಿಮಾ ಶೂಟಿಂಗ್ ಸ್ಥಗಿತ ಮಾಡಬಾರದು ಅಂತ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮಹಿಳೆಯರು ನೂರಾರು ಕಾರ್ಮಿಕರು ಈ ಒಂದು ಸೆಟ್ ಹತ್ರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕೆಜಿಎಫ್ ನಗರದ ಸೈನೈಟ್ ಗುಡ್ಡದಲ್ಲಿ ಸಿನಿಮಾ ಸೆಟ್ ಅನ್ನ ಹಾಕಲಾಗಿದೆ. ಸೊ ಸಿನಿಮಾ ಶೂಟಿಂಗ್ ಅನ್ನ ಸ್ಟಾಪ್ ಮಾಡಬೇಡಿ ಅಂತ ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರ ಹೊಟ್ಟೆ ಮೇಲೆ ಹೊಡೆದ ಹಾಗೆ ಅದು ಅನ್ನಕ್ಕೆ ಕಲ್ಲು ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೆಜಿಎಫ್ ನಗರದ ಸೈನೈಟ್ ಗುಡ್ಡದಲ್ಲಿ ಈ ಒಂದು ಸಿನಿಮಾ ಸೆಟ್ ಅನ್ನ ಹಾಕಲಾಗಿದೆ. ಇನ್ನು ನಿನ್ನೆ ಅಷ್ಟೇನೆ ಶೂಟಿಂಗ್ ನಡೆಸಬೇಡಿ ಅಂತ ಕೆಜಿಎಫ್ ಕೋರ್ಟ್ ತಡೆ ನೀಡಿತ್ತು. ಚಿತ್ರೀಕರಣ ಸ್ಥಗಿತವಾದರೆ ಇವರಿಗೆ ಪಾಪ ಕೂಲಿ ಹಣ ತಪ್ಪು ಹೋಗುವಂತಹ ಭೀತಿ ಎದುರಾಗಿದೆ. ಹಾಗಾಗಿ ಸ್ಟಾಪ್ ಮಾಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶದ ಮೇರೆಗೆ ಸೆಟ್ ಅನ್ನ ಸಿನಿಮಾ ತಂಡ ಆಲ್ರೆಡಿ ತೆರವು ಮಾಡ್ತಾ ಇದೆ. ಹಾಗಾಗಿ ಕೆಜಿಎಫ್ 2 ಕ್ಲೈಮ್ಯಾಕ್ಸ್ಗಾಗಿ ಈ ಒಂದು ಸೆಟ್ ಅನ್ನ ಹಾಕಿತ್ತು ಚಿತ್ರತಂಡ. ಆದರೆ ಪರಿಸರ ಹಾಳಾಗ್ತಾ ಇದೆ ಅಂತ ಚಿತ್ರೀಕರಣಕ್ಕೆ ಕೋರ್ಟ್ ತಡೆ ನೀಡಿತ್ತು. ಕೆಜಿಎಫ್ ಪಾರ್ಟ್ 2 ಸಿನಿಮಾ ಶೂಟಿಂಗ್ ವಿಚಾರದಲ್ಲಿ ಅಲ್ಲಿ ಏನು ಆ ಗುಡ್ಡದಲ್ಲಿ ಸೆಟ್ ಹಾಕಲಾಗಿದೆ. ಅಲ್ಲಿ ಪರಿಸರ ಹಾಳಾಗತ್ತೆ ಅಂತ ಅಲ್ಲಿನ ಕೆಜಿಎಫ್ ಕೋರ್ಟ್ ಅದಕ್ಕೆ ತಡೆ ನೀಡಿತ್ತು, ಸಿನಿಮಾ ಶೂಟಿಂಗಿಗೆ ತಡೆ ನೀಡಿತ್ತು. ಇದೀಗ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶೂಟಿಂಗ್ ನಿಲ್ಲಿಸಬೇಡಿ, ನಮ್ಮ ಅನ್ನಕ್ಕೆ ಕಲ್ಲು ಬೀಳತ್ತೆ ಅಂತ ಸಾಕಷ್ಟು ಮಂದಿ ಸಿನಿಮಾ ಏನು ಆರ್ಟಿಸ್ಟ್ಗಳು ಮತ್ತು ಕೆಲವು ಆರ್ಟಿಸ್ಟ್ಗಳು ಮತ್ತು ಅಲ್ಲಿನ ಕಾರ್ಮಿಕರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಘುರಾಜ್ ಇನ್ನಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನಿರೀಕ್ಷಿತ ಸ್ಯಾಂಡಲ್ವುಡ್ನ ಏನು ಕೆಜಿಎಫ್ ಚಿತ್ರದ ಪಾರ್ಟ್ 2 ಏನು ಶೂಟಿಂಗು ಕೆಜಿಎಫ್ನ ಒಂದು ಸೈನೈಟ್ ಗುಡ್ಡದ ಮೇಲೆ ನಡೀತಾ ಇದೆ. ಈಗಾಗಲೇ ಈ ಒಂದು ಚಿತ್ರೀಕರಣಕ್ಕೆ ಕೆಜಿಎಫ್ನ ಘನ ನ್ಯಾಯಾಲಯ ಒಂದು ತಡೆಯಾಜ್ಞೆ ನೀಡಿರುವಂಥದ್ದು. ಇಲ್ಲಿರ್ತಕ್ಕಂಥ ಪರಿಸರವನ್ನು ಹಾಳು ಮಾಡ್ತಾ ಇದೆ ಚಿತ್ರತಂಡ ಎಂಬತಕ್ಕಂಥ ಒಂದು ದೂರಿನ ಆಧಾರದ ಮೇಲೆ ಅವರು ಈಗ ಒಂದು ಚಿತ್ರೀಕರಣಕ್ಕೆ ತಡೆಯಾಜ್ಞೆ ನೀಡಿರುವಂಥದ್ದು. ಈಗಾಗಲೇ ಚಿತ್ರೀಕರಣದ ತಂಡ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಸೆಟ್ಟನ್ನು ಖಾಲಿ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಎಡಭಾಗದಲ್ಲಿ ನೋಡ್ಬೋದು, ಇದೇ ಒಂದು ಕೆಜಿಎಫ್ 2 ಚಿತ್ರೀಕರಣ ನಡೀತಿರುವಂಥ ಸ್ಥಳ. ಈಗ ನೋಡ್ಬೋದು ಈ ಒಂದು ಸ್ಥಳಕ್ಕೆ ಕೆಜಿಎಫ್ ನಲ್ಲಿರ್ತಕ್ಕಂಥ ಏನು ಸೋಷಿಯಲ್ ಫಾರೆಸ್ಟ್ನ ಅಧಿಕಾರಿಗಳು ಸಹ ರೆಗ್ಯುಲರ್ ಫಾರೆಸ್ಟ್ನ ಅಧಿಕಾರಿಗಳು ಸಹ ಕೆಲವರು ಭೇಟಿ ಕೊಟ್ಟಿದ್ದಾರೆ. ನಾನು ದೃಶ್ಯಗಳಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ಏನು ಒಂದು ಕತ್ತಾಳೆ ಗಿಡಗಳನ್ನು ಮತ್ತು ಒಂದು ಹೊಂಗೆ ಗಿಡಗಳನ್ನು ಮತ್ತು ನೇರಳೆ ಗಿಡಗಳನ್ನು ಸಹ ಹಾಕಿದ್ದಾರೆ. ಇಲ್ಲಿರ್ತಕ್ಕಂಥ ಒಂದು ಸೈನೈಟ್ ಗುಡ್ಡಗಳ ಮೇಲಿಂದ ಬರ್ತಕ್ಕಂಥ ಒಂದು ಧೂಳಿನ ಗಾಳಿಯನ್ನು ಅವಾಯ್ಡ್ ಮಾಡಲಿಕ್ಕೆ, ಇಲ್ಲಿ ಪರಿಸರವನ್ನು ಬೆಳೆಸಲಿಕ್ಕೆ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಏನು ಅರಣ್ಯ ಇಲಾಖೆ ಏನು ಸನ್ನದ್ಧವಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಸುಮಾರು ಒಂದು 44,000ಕ್ಕೂ ಹೆಚ್ಚು ಗಿಡಗಳನ್ನು ಇಲ್ಲಿ ಅವರು ಬೆಳೆಸಿರುವಂಥದ್ದು. ಈ ಚಿತ್ರತಂಡದಿಂದ ಏನು ಇಲ್ಲಿ ಗಿಡಗಳಿಗೆ ಹಾನಿ ಆಗ್ತಿದೆ ಅಂತಕ್ಕಂಥ ಒಂದು ಮಾಹಿತಿ ಹಿನ್ನೆಲೆ ಅರಣ್ಯ ಇಲಾಖೆಯವರು ಈಗ ಬಂದಿರುವಂಥದ್ದು. ಅವರನ್ನು ನಾವು ಮಾತಾಡ್ಸೋಣ. ಅವರು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸರ್, ಈಗ ಏನಂತಂದರೆ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ. ಇನ್ನು ಕೆಜಿಎಫ್ ಚಿತ್ರತಂಡದಿಂದ ಇಲ್ಲಿ ಗಿಡಗಳು ಹಾನಿ ಆಗ್ತಾ ಇದೆ ಅಂತಕ್ಕಂಥ ಒಂದು ದೂರು ನ್ಯಾಯಾಲಯದಲ್ಲಿ ದಾಖಲಾಗಿರುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸೈನೈಟ್ ಗುಡ್ಡ ಅಂತ, ಈ ಗುಡ್ಡದಲ್ಲಿ ಭಾರಿ ಕೆಮಿಕಲ್ ಅಂಶಗಳೆಲ್ಲ ಸೇರಿ ಇಲ್ಲಿ ಯಾವುದೂ ಗಿಡಗಳು ಬರದೇ ಇರೋ ಥರ ಇತ್ತು. ಇದನ್ನು ನಾವೆಲ್ಲ ಟ್ರಿಪ್ಪಿಂಗ್ ಮಾಡಿ 40 ಹೆಕ್ಟೇರ್ಸ್ ಇದೆ ಟೋಟಲ್ಲು. 40 ಹೆಕ್ಟೇರ್ಸಲ್ಲಿ 44,000 ಟ್ರೀಸ್ ಹಾಕಿದ್ದೀವಿ. ಪೊಂಗೆಮಿಯಾ ಮತ್ತು ಕತ್ತಾಳೆ ಮತ್ತು ಗ್ರಾಸು ಈ ಥರದ್ದೆಲ್ಲ ಬೆಳೆಸಿ ಇದನ್ನು ಒಂದು ಸ್ವಲ್ಪ ಸಮೃದ್ಧಿಯಾಗಿ ಮಾಡೋಣ ಅಂತ ನಮ್ಮ ಉದ್ದೇಶ ಇದ್ದಿರೋದು. ಇದೆಲ್ಲ ಮಾಡಿದ್ವಿ, ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತು ಇವರು ಪರ್ಮಿಷನ್ ತಗೊಂಡು ನಾವು ಬಂದು ಅದು ಇವತ್ತು ನಿನ್ನೆ ಕಂಪ್ಲೇಂಟ್ ಲಾರ್ಜ್ ಆಗಿರೋದ್ರಿಂದ ಬಂದು ನಾವು ಪರಿಶೀಲನೆ ಮಾಡೋಣ ಅಂತ ಬಂದ್ವಿ. ಇನ್ನೂ ಪರಿಶೀಲನೆ ಮಾಡ್ತಾಯಿದ್ದೀವಿ. ಮತ್ತು ನಾವು ನೋಡಿದ ಮಟ್ಟಿಗೆ ಮೇಜರಾಗಿ ಅಷ್ಟೊಂದು ಹಾನಿಕರವಾಗಿ ಯಾವುದೂ ನಮ್ಗೆ ಕಂಡು ಬಂದಿಲ್ಲ. ಮುಂದಿನ ಕ್ರಮಕ್ಕಾಗಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ನಾವು ವರದಿ ಮಾಡ್ತೀವಿ. ಮತ್ತು ನಾವು ಈ ಕ್ಷಣದಲ್ಲಿ ನಾವು ನೋಡ್ದಂಗೆ ಯಾವುದೇ ಡ್ಯಾಮೇಜು ಅಷ್ಟೊಂದು ಆಗಿಲ್ಲ. ಅರಣ್ಯ ಇಲಾಖೆ ಹಾಕಿರುವಂತಹ ಗಿಡಗಳು ಏನಾದರೂ ಹಾನಿ ಆಗಿದ್ದರೆ ನಿಮ್ಮ ವರದಿಯಲ್ಲಿ ಆ ಥರ ಏನಾದರೂ ಉಲ್ಲೇಖ ಆದರೆ ಚಿತ್ರೀಕರಣ ತಂಡದ ಮೇಲೆ ಏನಾದರೂ ಕ್ರಮಕ್ಕೆ ನೀವು ಶಿಫಾರಸು ಏನಾದರೂ ಮಾಡ್ತೀರಾ ಅಂತ? ಖಂಡಿತವಾಗಿ ಅದು ಏನೋ ಮೇಜರಾಗಿ ನಮಗೇನೋ ಡ್ಯಾಮೇಜ್ ಆಗಿದೆ ಅಂತ ಏನೋ ನಮ್ಗೆ ಕಂಡು ಬಂದಲ್ಲಿ ತಕ್ಷಣ ನಾವು ನಮ್ಮ ಮೇಲಧಿಕಾರಿಗಳಿಗೆ ನಾವು ವರದಿ ಮಾಡ್ತೀವಿ. ಡೆಫಿನೆಟ್ಲಿ. ಯಾಕಂದರೆ ನಾವು ಇದನ್ನು 2016 ಆ್ಯಂಡ್ 2017 ಪ್ಲ್ಯಾಂಟಿಂಗ್ ಮಾಡಿದ್ದು. ಏಕಾಏಕಿ ನಾವು 2 ವರ್ಷದಿಂದನೂ ನಾವು ಇದನ್ನು ಒಳ್ಳೆ ಮಕ್ಕಳ ಥರ ಪಾಲನೆ ಮಾಡ್ಕೊಂಡು, ಯಾಕಂದರೆ ಬೇರೆ ಕಡೆ ನಾವು ಲ್ಯಾಂಡಲ್ಲಿ ನಾವು ಬೆಳೆಯೋಕ್ಕಿಂತ ಇಲ್ಲಿ ಸೈನೈಟ್ ಗುಡ್ಡ ಇಲ್ಲಿ ಟ್ರಿಪ್ಪಿಂಗ್ ಮಾಡಿ ಮಣ್ಣು ಬೇರೆ ಕಡೆಯಿಂದ ತಂದು ಮಣ್ಣನ್ನು ಹಾಕಿ ಮತ್ತು ಫರ್ಟಿಲೈಸರ್ಸ್ ಎಲ್ಲ ಹಾಕಿ ಆಸ್ತಿ ತೆರಿಗೆ ಕಟ್ಟದ